ಓಕೆ, ಅದರ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಚಲೋ ಮಾಡಿ ಅದ್ರ ಒಂದು ಸ್ವಲ್ಪ ಲಿಮಿಟ್ಸ್ ನೋಡೋಣ. ಲಿಮಿಟ್ಸ್ ಎಲ್ಲ ನೋಡಿ ಆದ್ಮೇಲೆ ನೆಕ್ಸ್ಟ್ ಅವನ್ನೆಲ್ಲ ಗ್ರಾಫ್ನಿಂದನೇ ಮಾತಾಡಿ ಲಾಸ್ಟಿಗೆ ಎಲ್ಲಿ ಕೂಡ್ಸೋಣಪ್ಪ ಅಂತಂದ್ರೆ ಕೆಲವೊಂದು ಅರ್ಥಮೆಟಿಕ್ ಸೀರೀಸ್ ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಕೂಡಿಸಿ ನೆಕ್ಸ್ಟ್ ಆ ಪ್ರತಿಯೊಂದು ಇಕ್ವೇಶನ್ಸು ಸತೆ ನಮ್ಮ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ನೊಳಗೆ ಹೆಂಗೆ ವಿಚಾರ ಮಾಡೋದು ಅಂತ ಮಾತಾಡೋಣ. ಓಕೆ, ಇನ್ ದ್ಯಾಟ್ ವಿಲ್ ಗೋ ಥ್ರೂ ಚಾನಲ್ ರೆಸಿಸ್ಟೆನ್ಸ್ ಆ್ಯಂಡ್ ಡಿಫ್ಯೂಷನ್ ಆ್ಯಂಡ್ ಹೌ ಕೆಪಾಸಿಟರ್ ಈಸ್ ಗೋಯಿಂಗ್ ಟು ಚಾರ್ಜ್ ಅಂತೇಳಿ ಆಯ್ತಾ. ಸೊ ವಿಲ್ ಗೋ ಬೈ ಸ್ಟೆಪ್ ವೈಸ್. So today what we will cover is just by graphical methodology we will going to understand how differentiation and integration ಒಂದಕ್ಕೊಂದು relate ಮಾಡೋದು. Then in that we will go and slightly know about differentiation through equations. In that we will come across limits of ಆಯ್ತಾ. ಎಲ್ಲ ಹಾಸ್ಪಿಟಲ್ ರೂಲ್ಸ್ ಅವೆಲ್ಲ ನೋಡಿರಲ್ಲ ನೀವು? ಹಲೋ, ಓಕೆ, ಅವನ್ನೆಲ್ಲ ನೋಡ್ಕೊಂತ ಹೋಗಿ ಲಾಸ್ಟಿಗೆ ನಮ್ಮ ಮಾಸ್ಪೆಟ್ಗೆ ಹೋಗಿ ಕೂಡಿಸ್ಬೇಕು. ಓಕೆ, ಸೊ we will start like this. Let us say the velocity curve is like this. Okay, this is my velocity. ಗೊತ್ತಾಯ್ತಾ? y-axis is velocity and this is my time. ಆಯ್ತಾ? ಸೊ ಕರಸ್ಪಾಂಡಿಂಗ್ಲಿ ಇದಕ್ಕೆ ಡಿಸ್ಟನ್ಸ್ ಕವರ್ ಏನೇನಿರ್ತೈತಿ ನೀವು ಮಾತಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಟೈಮ್ y-axis is distance. ಆಯ್ತಾ? This is also time and this is my distance. Okay, ಗೊತ್ತಾಯ್ತಾ? ಸರ್ ಸ್ವಲ್ಪ ಅದನ್ನ ಮ್ಯಾಕ್ಸಿಮೈಸ್ ಮಾಡೋದಂತೀನಿ ಸ್ಕ್ರೀನ್. ಹೌದಾ? ಮಚಾಲಿ ಹೆಂಗಪ್ಪ ಇದ್ರ ಮಾರಿ ಮಣ್ಣಾಗ್ಲಿ. ನೋಡ್ರಪ್ಪ, ಅಯ್ಯ ಓಹೋ ಹಿಂಗೈತೇನೆ ಇದು ಮಾತಾಡೋದು. ಓಕೆಪ್ಪ, ಮಾಡ್ತೀರಿ ಈಗ ಇದನ್ನ? ಸೊ ಟೇಕ್ ಯುವರ್ ಓನ್ ಟೈಮ್. ಫಸ್ಟ್ ಈಸಿಯಿಂದ ಮಾತಾಡೋಣ ಅಂದ್ರೆ ಈಸಿ ಕೊಟ್ಟು ಆಮೇಲೆ ಅಲ್ಲಿ ಮಾತಾಡೋಣ. ಓಕೆ, ಇದೇ ಇರಲಿ, ಹಿಂಗೆ ಸ್ಟಾರ್ಟ್ ಮಾಡೋಣ ಅಥವಾ ಈಸಿಯಿಂದ ತೊಗೊಂಡು ಆಮೇಲೆ ಹಂಗೆ ಮಾತಾಡೋಣ? ಈಜಿ. ಸೊ ಆಲ್ರೆಡಿ ನೀವು ಬ್ರೋಕನ್ ಅಂಬ್ರೆಲಾದಾಗ ನೋಡಿರಿ ಅದು ಚಾರ್ಜ್ ಪ್ರೊಫೈಲ್ ಆಯ್ತಾ. ಈಗ ಸಪೋಸ್ ದ ವೆಲಾಸಿಟಿ ಕರ್ವ್ ಈಸ್ ಲೈಕ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ವೆಲಾಸಿಟಿ ಏನೈತಲ್ಲ, ವೆಲಾಸಿಟಿ ಯಾವಾಗಲೂ ಕಾನ್ಸ್ಟಂಟ್ ಐತಂತ ಇಟ್ಕೊಂಡು ಇದು ಕಾನ್ಸ್ಟಂಟ್ ಆಯ್ತಾ? ಹಾಂ, ವೆಲಾಸಿಟಿ ಹಿಂಗೆ ಕಾನ್ಸ್ಟಂಟ್ ಆಗಿ ಹೊಂಟ್ರೆ ಡಿಸ್ಟೆನ್ಸ್ ಹೆಂಗಿರ್ತೈತಿ ಇದ್ರ ತಕ್ಕ? ಹಾಂ, ಲೀನಿಯರ್ಲಿ. ಹಾಂ, ಫಸ್ಟ್ ಅದರ ಅರ್ಥ ಏನೋ, ಫಸ್ಟ್ ಚಲೋ ಇಲ್ಲಿಂದ ಚಲೋ ಮಾಡ್ತಾನೆ ಓಡಾಕವ, ಹಂಗೆ ಬರ್ಬಾರ್ದು ಹಿಂಗೆ ಡಿಸ್ಟೆನ್ಸ್ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಕರೆಕ್ಟ್ ಅಲ್ಲ? ದಿಸ್ ಈಸ್ ಮೈ ಡಿಸ್ಟೆನ್ಸ್, ಹೌದಲ್ರು? ಓಕೆ, ಈಗಿನ ಸ್ವಲ್ಪ ಮಜಾ ಮಾಡೋಣ. ಮತ್ತೇನ? ಮತ್ತೇನಪ್ಪ ನೆಕ್ಸ್ಟ್, ಇದ ಹಿಂಗೆ ಹೋಗಿ ಆಮೇಲೆ ಹಿಂಗೆ ಬಂದು ಹಿಂಗೆ ಹೊಂಟಿತ್ತು, ಏನಕ್ಕೆ? ಇದು ವೆಲಾಸಿಟಿ. ಹಾಂ, ಇದು ವೆಲಾಸಿಟಿ ಕರ್ವ್. ಸೊ ಡಿಸ್ಟೆನ್ಸ್ ಹೆಂಗೆ ಆಕೈತಿ?
ನೋಡ ಇದನ್ನ ಕರೆಕ್ಟ್ ಆಗಿ ನೋಡಿ ಮಾತಾಡಪ್ಪ. ಈ ಹೈಟಿಗೂ ಮತ್ತೆ ಈ ಹೈಟಿಗೆ ಡಿಫ್ರೆನ್ಸ್ ಐತಲ್ಲ, ಹಾ ಅದನ್ನ ನೋಡಿ ಹೇಳೋಣ. ಹಾ ಅದಪ್ಪ ಕರೆಕ್ಟ್. ಸೊ ಹಂಗ ಅಕಸ್ಮಾತ್ ಸೇಮ್ ಇದು ಹೈಟ್ ತೊಗೊಂಡ್ ಮಾತಾಡಲ್ಲ. ಈಗ ಹೈಟ್ ಇದ್ರ ದೊಡ್ಡದೈತಿ, ಇದ್ರದ್ದು ಸಣ್ಣದೈತಿ, ಹೌದಾ? ಹೈಟ್ ಡಿಫ್ರೆನ್ಸ್ ಆದಾಗ ಏನಾಕೈತೆ ಅವಾಗ? ಸ್ಲೋಪ್ ಶ್ರೀಶೈಲಗ ಗೊತ್ತಾಗಲ್ದಪ್ಪ, ಹೌದಲ್ಲ? ಶ್ರೀಶೈಲ ಗೊತ್ತಾಗಲ್ದಲ್ಪ. ಸರಿ ಇದು ಹಾಕಿದಾರ ಸರಿ ವೆಲಾಸಿಟಿ ತೆಗದ್ರಿ, ಹ್ಞೂಪ್ಪ, ಮೇಲಿಂದ ದೊಡ್ಡದೈತ್ರಿ, ತಳಗಿಂದ ಸಣ್ಣದೈತಿ. ಸಣ್ಣದೈತಿ. ಹಾ ಅದಕ್ಕೆ ಸ್ಲೋಪ್ ಹಿಂದ್ ಮುಂದ್ ಆಕೈತಿ ಅಂತಾರ ಅವ್ರು, ಗೊತ್ತಾಗೈತಿ? ಹಾ ಸರ್. ಓಕೆ, ಹೆಂಗ? ಅಂದ್ರೆ ಸರ್ ಈಗ ಅದನ್ನ ಲಿನಿಯರ್ ಆಗಿ ನೋಡಕತ್ತೀವಲ್ಲ ಸರಿ, ಹ್ಮ್ ಅಂದ್ರ ಅದು ಮೇಲಿಂದ ದೊಡ್ಡದೈತಿ ಸರಿ, ಅದು ಹ್ಮ್ ಕೆಳಗಿಂದ ಸಣ್ಣದೈತಿ ಸರಿ. ಹ್ಮ್ ಸೊ ಅದ್ರದ್ದು ಲಿನಿಯರ್ ಕರ್ವ್ ತೆಗೆದ್ರೆ ಅದು ದೊಡ್ಡದಾಗತ್ತೆ. ಓಕೆ ಓಕೆ. ಸೊ ಮತ್ತೆ ಯಾರಿಗೆ ಗೊತ್ತಾಗಲಿಲ್ಲ? ಹೋಗಕ್ ಪಾಸಿಬಿಲಿಟಿ ಐತೆ ಇಲ್ಲ ಅಂತ ಕೇಳೈತಿ. ಹಲೋ, 1 ಮಿನಿಟ್ರಪ್ಪ. ಹಲೋ ಹಲೋ, ಅಲ್ಲಪ್ಪ ತಡಿ 1 ಮಿನಿಟ್, ಇಲ್ಲಿ ಧಾರವಾಡದವ್ರ ಕೂಟ ಮಾತಾಡೋದು. ಹಲೋ ಹಲೋ, ನಿಮ್ಮ ಮಾರಿ ಮಣ್ಣಾಗ. ಹಲೋ, ಏನು ಹಾನಿ ಇಲ್ಲ ಮೂನಿಲ್ಲ ಏನಿಲ್ಲ. ಹಲೋ, ಎಲ್ಲ ಮೋಡಕ್ಕಾಗಿರೋ ವಾತಾವರಣ. ನಿಮಗಲ್ ತಡ್ಯ. ಓ ಇಲ್ಲಪ್ಪ, ಅಕ್ಕ ಊರು ಹೇಳಪ್ಪ. ಹಾ ನಾಳೆ ಬರ್ತಾಳೆ, ನಾಳೆ. ಇಲ್ಲೆಲ್ಲಿ ಅದಾರು? ಧಾರವಾಡದಾರ. ಛೇ ಮರ. ಓಕೆ, ಇದ್ರ ಗ್ರಾಫ್ ಹೆಂಗ್ ಬರ್ತೈತಿ ಈಗ? ಡಿಸ್ಟನ್ಸ್ ವರ್ಸಸ್ ಟೈಮ್ ಏನ್ ಬರ್ತೈತಿ? ಇದ್ರದ ಹೆಚ್ಚು ಬರ್ತೈತಿ. ಓಕೆ, it's going to increase like this. ಸೊ ಇದು ಡಿಕ್ರೀಸ್ ಆಗ್ಬೇಕಲ್ಲ, ಈ ಟೈಮ್ ನೋಡಿ ಹೆಂಗ್ ಆಕೈತಪ್ಪ ಇದು? ಹಲೋ ಹಲೋ, ಹಾ ಈ ಪಾಯಿಂಟ್ ಹೋಗಿ ಇಲ್ಲಿ ಮುಟ್ಟಬೇಕಾ? ಕರೆಕ್ಟ್ ಆಯ್ದ? ಗ್ರೀನ್ ಕಲರ್ ಏನ್ ತೆಗಿಯತ್ತಲ್ಲ ಅದ. ಕಾಣುವುದು ಎಲ್ಲ ನನಗೆ ಅನ್ನೋದು ಹೌದನ? ನಿಂಗೂ ಒಂಟು ಎಲ್ಲಿ ನೋಡ್ಬೇಕು, ಕಾಲ್ ಮಾಡ್ತಾ ನೋಡು. ಬಂದ ರಿಂಗ್ ಆತ ಅದ, ಮತ್ತು ಇಲ್ಲಿ ನನಗೆ ಇಲ್ಲಿ ರಿಂಗ್ ಆಗೋದು ಕಾಣತೈತಿ. NINGU12 ಹೌದಲ್ಲ? ಕರೆಕ್ಟ್ ಐತೆ. ನಿಂಗೂ 121. ಅದೇ ಅಂದ್ರೆ ನಮಗ ಅನ್ಸಿದ ಮಟ್ಟಿಗೆ ಅದ ಕರೆಕ್ಟ್ ಹೌದಲ್ಲ ಅನ್ಸಲ್ಲಾಗ್ತದೆ ಅಲ್ಪ ಕರೆಕ್ಟ್ ಹೌದಲ್ಲ. ಗ್ರೀನ್ ಕಲರ್ ಏನು ಪೂರಾ ನನಗೆ ಎಕ್ಸಾಕ್ಟ್ ಗೊತ್ತಾಗ್ತಾ ಇಲ್ಲ ಸರ್. ನಾ ಹೇಳ್ದೆ ನೋಡಿ ಸರಿ. 1 ಮಿನಿಟ್ ಪಾ. ಇದು ನಾಗೇಶ್ T2010 ಐತಪ್ಪ. ಕಾಲ್ ಮಾಡ್ಬೇಡ ಅಂತ ಹೇಳ. ನಾ ಈಗ ಮಾಡ್ಬೇಡ ಅಂತ ಹೇಳಿ ನಾ ಆ್ಯಡ್ ಟು ಕಾನ್ಫರೆನ್ಸ್ ಅಂತ ಈಗ. ಹಾ ಯಾರಪ್ಪ? ಸರ್ ಮಧು ಸರ್, ಇದು ಬೈಲಹೊಂಗಲದಿಂದ. ಇದು ಸ್ಕ್ರೀನ್ ಸ್ವಲ್ಪ ಮೇಲಕ್ಕೆ ಮಾಡಿ ಸರ್. ಅದು
ಮ್ಯಾಲಂದ್ರಪ್ಪ ಹಿಂಗ ಇಲ್ಲ ನಾ ಇಷ್ಟೆಲ್ಲ ಮಾತಾಡತ್ತಿದ್ದ. ಓಕೆ, ಈಗ ಟೈಮ್ ನೋಡಿದ್ರೆ ಎಷ್ಟಾತಂತ ನನಗೆ ಅನ್ಸಿದ ಮಟ್ಟಿಗೆ ನಾ 7:15ಕ್ಕೆ ಚಾಲೂ ಮಾಡಿದೆ. ಜಸ್ಟ್ ಇವು ಇಷ್ಟ ಗ್ರಾಫ್ ಮಾಡಿರಿ. ಎಷ್ಟಾಗೈತಪ್ಪ? 8 ಆತು. 3/4 ತಾಸು ಬರೀ ಇದಾತು ಹಣೆ ಬರೀ. ಸರ್ ಹಲೋ ಸರ್. ಹಲೋಪ್ಪ. ಸರ್ ಒಂದು ಕ್ವಶನ್ ಐತಿ. ಹಾಂ ಹೇಳಪ್ಪ. ಸರ್ ಅದ ಅಂದ್ರೆ ಕನ್ಫ್ಯೂಷನ್ ಆಗ್ಲಾಗ್ತೈತ್ರಿ. ಈಗ ನಂದು ನೆಗೆಟಿವ್ ವೆಲಾಸಿಟಿ ಐತಲ್ರಿ ಸರ್. ಹ್ಞೂ ಈ ನೆಗೆಟಿವ್ ವೆಲಾಸಿಟಿ ಮೀನ್ಸ್ ನಾನು ಈಗ ಒಂದ್ ಪ್ಲೇಸ್ ನಿಂತ್ರ ಒಂದ್ ಪ್ಲೇಸಿಗೆ ಹೋಗಿದ್ದೆ ರೀ. ಹ್ಮ್. ಅದು ಪಾಸಿಟಿವ್ ವೆಲಾಸಿಟಿ ಕೊಟ್ರಿ. ನಾನು ಹೊಳ್ಳಿ ಇನಿಷಿಯಲಿ ಪ್ಲೇಸಿಗೆ ಬರ್ಲಾಕತ್ತೇನ್ರಿ ಸರ್. ಹಾಂ, ಅದನ್ನ ಹೆಂಗೆ ನೋಡ್ಬೇಕಪ್ಪ? ಡಿಸ್ಟನ್ಸ್ ಅಂದ್ರೆ ವಾಯ್ ಡೈರೆಕ್ಷನ್ ಇದು ಆತ. ಹಿಂಗೆ ಹೊಂಟಾನ, ಈ ದಿಕ್ಕಿನಾಗ ಹಿಂಗೆ ಹೊಂಟಾನ ಅಂತ ಅದ. ನೀ ವಿಚಾರ ಮಾಡೋದು ಹಿಂಗೆ ಮಾಡಾಕತ್ತಿ ಕಾಣ್ತತಿ. ಹಾರಿಜೆಂಟಲಿ ಹಿಂಗೆ ಹೊಕ್ಕಾನ. ಇಷ್ಟು ಟೈಮಿಗೆ ಇಷ್ಟು ಡಿಸ್ಟೆನ್ಸ್ ಹೊಕ್ಕಾನ, ಇಷ್ಟು ಟೈಮಿಗೆ ಇಷ್ಟು ಡಿಸ್ಟೆನ್ಸ್ ಹೊಕ್ಕಾನ, ಇಷ್ಟು ಟೈಮಿಗೆ ಹಿಂಗೆ ಹೋಗ್ಕೊಂತ ಹೋಗ್ತಾನೆ. ಯಾಕಂದ್ರೆ ಸೇಮ್ ವೆಲಾಸಿಟಿ ಐತಿ. ಈ ದಿಕ್ಕಿನಾಗ ಹಿಂಗೆ ನಡ್ಕೊಂತ ಹೋಗ್ತಾನೆ ಅಂದ್ರೆ ಹಿಂಗೆ ಹೆಚ್ಚಿಗೆ ಆಗತೈತೆ ಅಂತ. ಇಲ್ಲಿ ಮಟ್ಟ ಬಂದ ಆತ. ಹೊಳ್ಳಿ ಏನು ಮಾಡ್ಬೇಕೀಗ ಅವ? ಹೊಳ್ಳಿ ನೆಗೆಟಿವ್ ಡೈರೆಕ್ಷನ್ ಐತದಲ್ಲ, ಮತ್ತೆ ಇಲ್ಲಿ ತನಕ ಮುಟ್ಟಿ ಮತ್ತೆ ಹಿಂಗೆ ವಾಪಸ್ ಬರಾಕತ್ತಾನೆ. ಆದ್ರೆ ವಾಪಸ್ ಬರ್ತಕ್ಕಂಥ ಒಂದು ವೆಲಾಸಿಟಿ ಏನೈತಲ್ಲ ಕಡಿಮೆ ಐತಿ. ಸರ್ ಅದು ವೆಲಾಸಿಟಿ ನೀವು ವೆಲಾಸಿಟಿ ಇರತ್ತಲ್ರಿ. ಹಾಂ, ಅಲ್ಲ ಸರ್, ಅದು ವೆಲಾಸಿಟಿ ನೆಗೆಟಿವ್ ದಾಗ ಯಾಕೆ ತೊಗೊಂಡಿರುತ್ತೆ? ಸೊ ವೆಲಾಸಿಟಿ ನೆಗೆಟಿವ್ ದಾಗ ಯಾಕೆ ಆಗ್ತದೆ? who told that it is a vector quantity pa? Speed is a scalar, velocity is a vector. ಅಲ್ರಿ ಸಮ್ ವೆಲಾಸಿಟಿ ಐತ್ರಿ. ಅದ ಪಾಸಿಟಿವ್ ವೆಲಾಸಿಟಿ ಇಟ್ ಶುಡ್ ಬಿ ನೆಗೆಟಿವ್ ವೆಲಾಸಿಟಿ ಅಂತಂದ್ರ ಈ ಗುಡ್ಡ ಏರೇನ್ರಿ ಹೊಳೆ ಬರತ್ತನ್ರಿ. ಹೌದು, ಹೊಳೆ ಬರ್ತನ ಏನು ಫ್ಯೂಯಲ್ ಅಪ್ಲೈ ಮಾಡಿಲ್ರಿ. ಆದ್ರೆ ಸಮ್ ವೆಲಾಸಿಟಿ ಐತ್ರಿ ನನ್ನ ತೇಕ ಇಳ್ಕಲಕ್ ಬರತ್ತನ್ರಿ. ದ್ಯಾಟ್ ಶುಡ್ ಬಿ ನೆಗೆಟಿವ್ ಅಲ್ರಿ. ಹಂಗಲ್ಲ, ಇಳ್ಯಾಕತ್ತೇನೆ ಅಂತ ಹಂಗಲ್ಲಪ್ಪ. ಡೈರೆಕ್ಷನ್, ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್. ಓಕೆ, ನಿನ್ನ ಮಾನ್ಯ ಅವಾಗ ಹೋಗಿದ್ದೊಂದು ಡೈರೆಕ್ಷನ್ ಹೊಳೆ ಬರತ್ತನಂತಂದ್ರ. ಈಗ ನೋಡ, ಇಲ್ಲಿ ಕಾಣತದಪ್ಪ ಇದು. 1 ಮಿನಿಟ್, ಇಲ್ಲಿ ಕಾಣತದ ನಿಂಗೆ ರೆಫರೆನ್ಸ್ ಪಾಯಿಂಟ್. ಇಲ್ಲಿ ಒಂದು ಏನೋ ಮಾಡ್ಯಾರ ನೋಡ. ನೀ ಏನಂತಿದಿ? ಈ ಕಡೆಯಿಂದ ಹೋಗೋದು ಏನೋ ಪಾಸಿಟಿವ್ ಅಂತ ನೀ ಅಸ್ಯೂಮ್ ಮಾಡ್ತಿದ್ದಿ. ಓಕೆ, ಹಿಂಗೆ ಹೋಗ್ತಕ್ಕಂಥದ್ದು ಪಾಸಿಟಿವ್. ಯಾವಾಗ ಈ ಕಡೆಯಿಂದ ಹೊಳೆ ಬರ್ತಕ್ಕಂಥದ್ದು ನೆಗೆಟಿವ್. ಆರ್ ಯು ಕ್ಯಾನ್ ಮೇಕ್ ದಿಸ್ ಒನ್ ರೆಫರೆನ್ಸ್ ಆಸ್ ಅ ಪಾಸಿಟಿವ್. ಇದ್ರ ಅಪೋಸಿಟ್ ಇದ್ದಿದ್ದು ನೆಗೆಟಿವ್. ಓಕೆ, ಗೊತ್ತಾತ? ಅದು ಒಂದು ರೆಫರೆನ್ಸ್ ಪಾಯಿಂಟ್ ಫಿಕ್ಸ್ ಮಾಡ್ಕೊಂಡೆ ಆತ. ನನ್ನಿಂದ ದೂರ ಹೊಕ್ಕಾನ ಅನ್ನೋದನ್ನ ನೆಗೆಟಿವ್ ಅನ್ಬೋದು, ಇಲ್ಲ ಪಾಸಿಟಿವ್ ಅನ್ಬೋದು. ಅಕಸ್ಮಾತ್ ಪಾಸಿಟಿವ್ ಅಂದ್ಯಪ್ಪ, ಎಲ್ಲಿಂದ ನನ್ನಿಂದ ದೂರ ಹೋಗೋದನ್ನ. ಓಕೆ, ನನ್ನ ಕಡೆ ಬರೋದನ್ನ ಏನು ಅನ್ಬೇಕು? ನಾನು ನೆಗೆಟಿವ್ ಅನ್ಬೇಕು. ಅದ್ರ ಉಲ್ಟಾ ಅನ್ಬೇಕು. ಗೊತ್ತಾತ? ಓಕೆ, ಅದಕ್ಕೆ ಹೇಳತ್ತೈತಿ. ಈ ಕಡೆಯಿಂದ ಈ ಪಾಯಿಂಟ್ನಿಂದ ಈತ ಹೊಂಟಾನ ಆತ ವಿತ್ ಅ ಪಾಸಿಟಿವ್ ಡೈರೆಕ್ಷನ್. ಅಂದ್ರೆ ಪಾಸಿಟಿವ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಏನೈತಲ್ಲ ಪಾಸಿಟಿವ್ ಐತಿ. ಈ ರೆಫರೆನ್ಸ್ ಪಾಯಿಂಟ್ನಿಂದ ಪಾಸಿಟಿವ್ ಅಂತ ಇಟ್ಕೊಂಡು ಯಾವಾಗ ನೆಗೆಟಿವ್ ಬಂದೈತಿಪ್ಪ ಅಂತಂದ್ರೆ ಇದರ ಒಂದು ದಿಕ್ಕು, ಹಿಂಗೆ ಹೋಗ್ತಕ್ಕಂಥದ್ದು ದಿಕ್ಕು ಈಗ ಉಲ್ಟಾ ಆಗ್ಬೇಕಂತ. ಮತ್ತೆ ಅದಕ್ಕೆ ಏನು ಮಾಡ್ತಾನ? ಇಲ್ಲಿಂದ ಈ ಟೈಮ್ನಿಂದ ಇಷ್ಟು ಟೈಮ್ವರೆಗೂ ಈ ಕಡೆಯಿಂದ ಹಿಂಗೆ ನಡ್ಕೋತ ಹೋಗ್ತಾನೆ ಹಿಂಗೆ. ಓಕೆ, ಈ ದಿಕ್ಕಿನಾಗ ಇಲ್ಲಿ ತುದಿ ಮುಟ್ಟಿ ಮತ್ತೇನು ಮಾಡ್ತಾನೆ? ವಾಪಸ್ ಬರ್ತಾನೆ. ಓಕೆ, ವಾಪಸ್ ಬರ್ತಕ್ಕಂಥದ್ದು ಏನೈತಿ? ಆಂಪ್ಲಿಟ್ಯೂಡ್ ಹೆಚ್ಚೈತೆ ಕಡಿಮೆ ಐತಿ? ಇಲ್ಲಿ ನಾವು ತೆಗ್ದಿದ್ದು ಆಂಪ್ಲಿಟ್ಯೂಡ್ ಕಡಿಮೆ ಐತ್ರಿ. ಕಡಿಮೆ ಇದ್ದಾಗ ಗ್ರಾಫ್ ಹೆಂಗೆ ಆಕೈತಿ? ಈಗ ಹಸಿರು ಬಣ್ಣ ತೆಗ್ದನಲ್ಲ, ಅದು ಏನಾಕೈತಿ? ಅದ ಸ್ಲೋಪ್ ವೇರಿ ಇರ್ತೈತ್ರಿ. ಬಟ್ ಅದ ನೀವು ಪಲ್ಸ್ ಬಿಡ್ತಿದೈತಲ್ರಿ, ನೀವು ಅದ ಪಾಸಿಟಿವ್ ಪಲ್ಸ್ ಐತಲ್ರಿ, ಅದ ಕರೆಕ್ಟ್ ಐತಿ. ನೆಗೆಟಿವ್ ದಾಗ ಹೊಳಗ್ ಬರ್ತಿರ್ತೈತಲ್ರಿ, ಅದ ನೀವು ಪಲ್ಸ್ ಬಿಡ್ತಿದ ಫಸ್ಟ್ 5 km/h ಐತ್ರಿ. ಎಕ್ಸಾಂಪಲ್ ಸರ್, ಈ ನೆಗೆಟಿವ್ ಪಲ್ಸ್ ಏನ್ ತೆಗದ್ರಲ್ರಿ, ಅದು ಆಂಪ್ಲಿಟ್ಯೂಡ್ ಕಡಿಮೆ ಐತಲ್ರಿ. ಫಾರ್ ಎಕ್ಸಾಂಪಲ್ 4 km/h, ಅದ ಪಾಸಿಟಿವ್ ಇದ್ದದ್ದು 5 km/h ಐತಂತ. ಹೌದಾ? ಕರೆಕ್ಟ್. ಅದ್ ತಿಳ್ಕೊಂಡಾಗ್ರಿ ಅದ್ರ ಲಿನಿಯರ್ಲಿ ಏನು ಗ್ರಾಫ್ ಹೋಗೈತಲ್ರಿ, ಹೊಳೆ ಬರ್ತದ 0 ಐತಿರತ್ತಲ್ರಿ. ನೀವು 5 km/h ಹೋಗಿರ್ತೀರಿ, ಒಂದ್ ಸೋರ್ಸ್ ಇಂದ ಇನ್ನೊಂದ್ ಡೆಸ್ಟಿನೇಷನ್ ಹೋಗಿರ್ತೀರಿ. ಒಂದ್ ಎಕ್ಸ್ ಅಮೌಂಟ್ ಡಿಸ್ಟೆನ್ಸ್ ಕವರ್ ಮಾಡಿರ್ತೀರಿ.
ಹೊಳ್ಳಿ 4 km/h ಬಂದ್ರ ಅದ್ ಎಕ್ಸ್ ಅಮೌಂಟ್ ಡಿಸ್ಟೆನ್ಸ್ ನೀವು ಕವರ್ ಮಾಡಕ್ ಆಗಲ್ಲ ರೀ. ಅದಕ್ಕೆ ಏನಾಕತ್ ಗ್ರಾಫಿಕ್ ಅವಾಗ ಸ್ಲೋಪ್ ಅದು 0 ಹಚ್ಚಿರಲ್ರಿ, ಅಷ್ಟು ಸೇಮ್ ಏರಿಯಾನ ಡಿಸ್ಟೆನ್ಸ್ ಕವರ್ ಮಾಡೋದಿಲ್ರಿ ಅದು ನೆಗೆಟಿವ್ ಪಲ್ಸ್ ಇದ್ರಿ. ಅವಾಗ ನೀವು ಅದನ್ನ 0 ಹಚ್ಚಿದ್ರಲ್ರಿ, ಅದ ಹಂಗ ಟೈಮ್ ಮೋಡ್ತು ಪಲ್ಸ್ ಬಿಡುತ್ತ ಹೆಚ್ಚಿಗೆ ಮಾಡ್ಬೇಕಾಗತ್ತರ ಅವಾಗ ನೀವು. ಇಲ್ಲಪ್ಪ, ನಾ ಹೇಳೇನೆ ಅದು ತಪ್ಪೈತೆ ಅಂತೇಳಿ. ತಪ್ಪೈತೆ ಅದ ಹೌದಲ್ಲ, ನಾ ಮಾಡಿದ ತಪ್ಪೈತೆ ಅಂತ ಹೇಳೇನಿಲ್ಲ, ಫಸ್ಟ್ನೇ ಕೇಳಿದೆ. ಸೊ ಅದನ್ನ ಹೆಂಗ್ ಸರಿ ಮಾಡ್ತೀವಿ? ಈಗ ನೀ ಹೇಳಿದ್ ಕರೆಕ್ಟ್, 5 km/h ಇತ್ತು, ಈಗ ಹೊಳ್ಳಿ ಬರಬೇಕಾದ್ರೆ 4 km/h ಐತಿ. ಹಂಗಂದಾಗ ನೆಗೆಟಿವ್ ಏನ್ ಸ್ಲೋಪ್ ಐತಲ್ಲ ಅದ್ರದ್ದು ಚಿತ್ರ ಹೆಂಗ್ ಆಗ್ಬೇಕು? ಏನ್ ಚೇಂಜ್ ಮಾಡ್ತೀನಿ ಈಗಲೇ? ಪಲ್ಸ್ ಬಿಡ್ ಚೇಂಜ್ ಮಾಡ್ರ ಅವಾಗ ಸ್ಲೋಪ್ ಯು ಶುಡ್ ನಾಟ್ ಚೇಂಜ್ ದ ಪಲ್ಸ್ ಬಿಡ್ತಪ್ಪ. ಲೆಟ್ ಅಸ್ ಸೇ ಅಂದ್ರೆ 4 km/h ತೊಂದಾಗ ಕವರ್ ಮಾಡ್ಬೇಕಂದ್ರೆ ಅದ್ರ ಟೈಮ್ ಹೆಚ್ಚಿಗೆ ತಗೋತಲ್ರಿ. ಅಷ್ಟ ಐತಪ್ಪ, ಏನ್ ಚೇಂಜ್ ಮಾಡ್ಬೇಕು ಅಂದಾಗ ನಾವ್ ಸ್ವಲ್ಪ ಇದ 0 ಹತ್ತಲ್ರಿ, ಸ್ವಲ್ಪ ಸ್ಲೋಪ್ ಚೇಂಜ್ ಆಗತ್ರಿ ಅದಕ್ಕಿಂತ. ಅದಕ್ಕೆ ಹೆಂಗ್ ಅದೇ 0 ಹತ್ತದಲ್ರಿ, ಅದ 0 ಬಂದಲ್ರಿ ನೆಗೆಟಿವ್ ಪಲ್ಸ್ ರೀ, ಅದ ಸ್ಲೋಪ್ ಸ್ವಲ್ಪ ಈ ಕಡೆ ಬರತ್ರಿ. ಹೆಂಗ್ ಬರ್ತೈತಿ? ಚೇಂಜ್ ಮಾಡ್ಬೇಕ್ರಿ ನೀವು, ಅದ್ರ ಸ್ಲೋಪ್ ಮ್ಯಾಲ್ಕೆ ಎತ್ತಬೇಕ್ರಿ, 0 ಹಚ್ಚಬಾರ್ದ್ರಿ. ಹಿಂಗ ಎತ್ಬೇಕ? ಹ್ಞೂನ್ರಿ, ಅಂದ್ರೆ ಸ್ವಲ್ಪ ಅದೇ ರೀತಿ ರೀ. ಹೌದಲ್ಲ? ಹ್ಞೂನ್ರಿ, ದಿಸ್ ಇಸ್ ಕರೆಕ್ಟ್. ಆಯ್ತಾ ಸರ್? ನೀವು ತೆಗೀರಿ, ಅದ ನಂಗೆ ರಾಂಗ್ ಅನ್ಸತ್ರಿ. ಹಿಂಗ್ ತೆಗ್ದಿದ್ರ ರಾಂಗ್ ಅನಸ್ತತೆ. ಯಾಕಂದ್ರೆ ಸರ್ ನೀವು ಹಂಗ್ ತೆಗದ್ರಿ ಈಗ ಡಿಸ್ಟೆನ್ಸ್ ಇನ್ನೂ ಜಾಸ್ತಿ ಆಗತ್ರಿ ಅದ. ಇಲ್ಲೋ, ಇದು ಇಷ್ಟ ಡಿಸ್ಟೆನ್ಸ್. ಹೌದಾ, ಇಷ್ಟ ಡಿಸ್ಟೆನ್ಸ್ ಐತಿ ಇನ್ನು. ಅಲ್ರಿ, ಅದು y ಆಕ್ಸಿಸ್ ಟೈಮ್ ಐತಲ್ರಿ ನಿಮ್ ಟಿ ರೀ. y ಆಕ್ಸಿಸ್ ಡಿಸ್ಟೆನ್ಸ್ ಇದಲ್ರಿ ಸರ್, x ಆಕ್ಸಿಸ್ ಸರ್. ಟೈಮ್ ಈಗ ಸರ್ ಅಂದ್ರೆ ನೀವು ಸ್ಲೋಪ್ ಜಾಸ್ತಿ ನೀವು ತೆಗದ್ರಲ್ಲ ಸರ್, 2ನೇ ಸ್ಲೋಪ್ ರೀ. ಹೌದು. ಅದ್ರಿ ಅದನ್ನ ಇನ್ನ ನೀವು ಇನ್ಕ್ರೀಸ್ ಮಾಡ್ಕೊಂತ ಹೋದ್ರಿ, ಅದ್ ಮುಂದೆ ಎಂಡ್ ಆಗತ್ತಲ್ರಿ 0 ರೀ. ಆಗ್ಲಿ, ಬಟ್ ಡಿಸ್ಟೆನ್ಸ್ ಇದಕ್ಕಿಂತ ಜಾಸ್ತಿ ಕವರ್ ಮಾಡಂಗಿಲ್ರಿ ಅದ. ಇಲ್ಲೋಪ, ಈಗ ನೋಡ, ಇಷ್ಟು ಇಲ್ಲಿಂದ ಇಲ್ಲಿ ಮಟ ಫಾರ್ ದ ಎಂಡ್ ಆಫ್ ಅ ಟೈಮ್ ಮನುಷ್ಯ ಎಲ್ಲಿ ಅದನ? ನಿನ್ಕಿಂತ ಮುಂದೆ ಅದನ ಅಥವಾ ನಿನ್ನಂತಲ್ಲಿ ಬಂದು ಮುಟ್ಟ್ಯಾನ? ಗೊತ್ತಾವಲ್ಲ ನೋಡು, ಪಾಸಿಟಿವ್ ಪಲ್ಸ್ ಇದ್ದಾಗ ನೀನು ಮುಂದೆ ಹೊಂಟಾನ, ಓಕೆ, ಅದ್ರ ಸ್ಪೀಡ್ ವೆಲಾಸಿಟಿ ಏನೈತಪ್ಪ? 5 km/h ಐತೆ ಅಂತ ಇಟ್ಕೋ. ಈಗ ಹುಬ್ಬಳ್ಳಿ ಹೇಳ್ದಂಗ ಒಂದು ಡಿಸ್ಟೆನ್ಸ್ ಹೋಗ್ತಾನ, ಮುಂದೆ ಹೋಗಿ ಹೊಳ್ಳಿ ಬರುತ್ತೆ, ಎಷ್ಟು ಸ್ಪೀಡ್ನಾಗ ಓಡ್ಕೊಂತ ಹೋಗಿದ್ನಲ್ಲ ಅಷ್ಟು ಓಡಂಗಿಲ್ಲ. ಈಗ ಹೊಳ್ಳಿ ಬರುತ್ತೆ, ಮೆಲ್ಲಕ್ಕೆ ಓಡ್ಕೊಂಡ್ ಬರತ್ತ, ಓಕೆ, ಹೌದಾ? ಆದ್ರೆ ಟೈಮ್ ಏನು ತಗೊಂಡಿದ್ನಲ್ಲ ಹಿಂದಿಂದ, ಅಷ್ಟ ಟೈಮ್ ಹೌದಲ್ಲ, ಅಷ್ಟ ಟೈಮ್ ತಗೊಂಡಾನ ಅಂತಂದ್ರೆ ಓಕೆ, ವಿತ್ ಲೆಸ್ ವೆಲಾಸಿಟಿ ಅಂತಂದ್ರೆ ಇನ್ನು ಮೆಲ್ಲಕ್ಕೆ ಬರಾಕತ್ತಾನಪ್ಪ ಅಂತಂದ್ರೆ ಅಷ್ಟ ಟೈಮ್ನೊಳಗೆ ನನಗಿಂತ ಇನ್ನೂ ಮುಂದದಾನ ಅಂತ. ಅದ ಮುಂದಿದ್ದ ಚಿತ್ರ ಇಷ್ಟಪ್ಪ. ಗೊತ್ತಾತ? ಇನ್ನು ನನಗಿಂತ ಮುಂದದಾನ ಅಂತ ಇಷ್ಟ ಇದು. ಹೇಳ್ಪ ಸರ್. ಅದ ಈಗ ಏನ ವೆಲಾಸಿಟಿ ಏನಂತಲ್ರಿ ಸರ್? ಹ್ಞೂಪ್ಪ. ಈಗ ಇನಿಷಿಯಲಿ ಇದೇನ್ ಫಸ್ಟ್ ಗ್ರೀನ್ ಲೈನ್ ಏನೈತಲ್ರಿ ಸರ್? ಹ್ಞೂಪ್ಪ. ಸೊ ವೆಲಾಸಿಟಿ ಈಗ ಈ ಸೈಡ್ ವೆಲಾಸಿಟಿ ಫುಲ್ ಚೇಂಜ್ ಆಗತ್ರಿ ಸರ್ ಈಗ? ಯಾಕಂತಂದ್ರೆ ಇಲ್ಲಿ ನೆಗೆಟಿವ್ ಪಲ್ಸ್ ಐತಲ್ಲ, ನೆಗೆಟಿವ್ ಡೈರೆಕ್ಷನ್ ಅಂದ್ರೆ ಈ ನೆಗೆಟಿವ್ ಅಂತಂದ್ರೆ ನೆಗೆಟಿವ್ ವೆಲಾಸಿಟಿ ಅಂದಂಗ. ಇದ್ರ ಹೈಟ್ ಏನೈತಲ್ಲ, ಆಂಪ್ಲಿಟ್ಯೂಡ್, ಇಟ್ ಈಸ್ ಲೆಸ್ ದ್ಯಾನ್ ದಿಸ್ ಒನ್ ಪಾಸಿಟಿವ್ ಅಂತ. ಇದರ ಅರ್ಥ ಏನ? ಈ ಟೈಮ್ನಿಂದ ಇಲ್ಲಿ ತನಕ ಒಂದು ವೆಲಾಸಿಟಿ ಒಳಗೆ ಓಡ್ತಿರ್ತಾನ, ಆತ. ಮತ್ತು ಈ ಟೈಮ್ನಿಂದ ಈ ಟೈಮ್ ತನಕ ನೆಗೆಟಿವ್ ವೆಲಾಸಿಟಿ ಐತಿ, ಬಟ್ ಓಡ್ತಕ್ಕಂಥ ರೀತಿ ಸ್ಪೀಡ್ ಏನೈತಲ್ಲ ವೆಲಾಸಿಟಿ ಕಡಿಮೆ ಐತಿ ಹಿಂದಿನಕ್ಕಿಂತ. ಓಕೆ, ಸೊ ಪಾಸಿಟಿವ್ ವೆಲಾಸಿಟಿ ಅಂದ್ರೆ ನನ್ನ ಮುಂದೆ ಹೊಂಟಾನ, ನೆಗೆಟಿವ್ ವೆಲಾಸಿಟಿ ಅಂದ್ರೆ ನನ್ನ ಹತ್ರ ಬರತ್ತಾನ ವಾಪಸ್. ಓಕೆ, ವಾಪಸ್ ಬರ್ಬೇಕಾರೆ ಹೇಳಿ. ಅದ ಡ್ಯೂ ಟು ಗ್ರಾಫ್ ರೀ ಸರ್, ಸ್ಲೋಪ್ ಆಫ್ ನಂದು ವೆಲಾಸಿಟಿ ಆಗ್ರಿ ಸರ್. ಸ್ಲೋಪ್ ವೆಲಾಸಿಟಿ ಆಗಲ್ರಿ ಸರ್, ಸಮ್ ಡಿಸ್ಟೆನ್ಸ್ ಇರ್ತದಲ್ರಿ, ಇದೇನ್ ಡಿಸ್ಟೆನ್ಸ್ ಉಳಿದಿರ್ತದಲ್ರಿ ಸರ್? ಹೌದಪ್ಪ. ಸೊ ದೆನ್ ಮೈ ವೆಲಾಸಿಟಿ ಇಸ್ ಇನ್ಫಿನೈಟ್ ಅನ್ನಂಗಾತ್ರಿ ಸರ್. ಮೈ ವೆಲಾಸಿಟಿ ಇಸ್ ಇನ್ಫಿನೈಟ್ ಆದಂಗಾತ್ರಿ ಸರ್. ವಾಟ್ ಯು ಮೀನ್ ಬೈ ದಟ್? ಇಲ್ಲಪ್ಪ, ಈ ಪಾಯಿಂಟ್ ಹೆಂಗ್ ವೆಲಾಸಿಟಿ? ಈಗ ನಂದ y ಆಕ್ಸಿಸ್ ಡಿಸ್ಟೆನ್ಸ್ ರೀ ಸರ್. x ಆಕ್ಸಿಸ್ ಟೈಮ್ ರೀ ಸರ್. ಇದನ್ನ ಹಿಡಿಯತಿ? ಇಲ್ಲಿ ಹೋಗಿ ಗಬಕ್ಕನ ಜಿಗಂಗಿಲ್ಲ ಅವ, ಇಷ್ಟು ದೂರ ಇರ್ತಾನಲ್ಲ. ಮತ್ ಸ್ಲೋಪ್ ಡಿಸ್ಟೆನ್ಸ್ ಅಲ್ಲ, ಸ್ಲೋಪ್ ಇಸ್ ವೆಲಾಸಿಟಿ ಅಲ್ಲ ಅನ್ನಂಗಾತ್ರಿ ಸರ್. ತಡಿಯೋ, ಸಮಾಧಾನ. ಸರಿ, ತಡಿಪ, 1 ಮಿನಿಟ್, ಅವ್ನ ಡೌಟ್ ಕ್ಲಿಯರ್ ಮಾಡ್ತಾನೆ. ಇಷ್ಟ ಇದ್ದಂಗಪ್ಪ ಅದು ಅದಪ್ಪ. 1 ಮಿನಿಟ್ ಪಾ, ಹೇಳ್ತಾನೆ ತಡಿ ಚಪ್ಪನ. ಜಿಂಗಾಡೆ, ಇಷ್ಟು ಮೊದ್ಲಿದ್ದ ಗ್ರಾಫ್ ಈಗ ನಾ ಇಷ್ಟ ತೆಗ್ದಾನೆ. ಇದೇನಿಲ್ಲ, ಇದು y ಆಕ್ಸಿಸ್ ಇಷ್ಟ ಬಂದು ಇದ ಪಾಯಿಂಟ್ ಮುಗೀತು ಅಷ್ಟೇ.
ಗ್ರಾಫ್ ಅಷ್ಟೇ ಚಿತ್ರ, ಅದ್ರ ಮುಂದೆ ಹಿಂಗೆ ಮುಂದೆ ಬೆಳೆಸಂಗಿಲ್ಲ ನಾವು, ವರ್ಟಿಕಲಿ ಹಿಂಗೆ ತೆಗಿಯಂಗಿಲ್ಲ. ಹ್ಞೂ ಸರ್. ಓಕೆ, ಹಾಂ ಹೇಳ ಚಪ್ಪಣ್ಣ. ಹಲೋ ಸರ್. ಹಾಂಪ್ಪ. ಇದು ಸ್ಲೋ ವೆಲಾಸಿಟಿ ಏನೈತಲ್ರಿ ಸರಿ, ಸಡನ್ ಆಗಿ ರೀ ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಹೊಂಟೈತಲ್ರಿ ಸರಿ, ಹಾಂ ಅದು ನಮ್ಗ ಅರ್ಥ ಆಗೋಲ್ರಿ, ಅದು ಡಿಸ್ಟೆನ್ಸ್ ಹೆಂಗ್ ಹಾಕ್ಬೇಕಂತಂದ. ಯಾಕಂದ್ರಿ ಸರಿ, ಇಫ್ ಯು ಟೇಕ್ ದಟ್ ವೆಲಾಸಿಟಿ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಆಗತ್ರಿ ಸರಿ. ಸೊ ಈಗ ನಾವು ಡಿಸ್ಟೆನ್ಸ್ ನೋಡಕ್ ಕುಂತೀವನ್ರಿ, ಡಿಸ್ಟೆನ್ಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್ ಆಗತ್ರಿ ಸರಿ. ಸೊ ದೇರ್ ಈಸ್ ವೆಲಾಸಿಟಿ 3 ವೆಲಾಸಿಟಿ ಕಾಣ್ತಾವ್ರಿ, ಒಂದ್ 0 ರೀ, ಒಂದ್ ಹೈ ಬಿಗ್ ಹೈ ಐತ್ರಿ, ಒಂದ್ ನೆಗೆಟಿವ್ ಹೋಗೈತ್ರಿ ಸರಿ. ಶಬಾಷ್ ಮಾರ್ರೆ, ಅವಾಗ ನಮ್ ಡಿಸ್ಟೆನ್ಸ್ ಇಂಟು ಟೈಮ್ ಮಾಡ್ದವಾಗ್ರಿ ಅಲ್ಲಿ ಯಾವ ಪಾಯಿಂಟ್ ತಗೋಬೇಕಂತಂದ್ ಎಕ್ಸಾಕ್ಟ್ಲಿ ಗೊತ್ತಾಗ. ಭಾಳ ಚಂದಪ್ಪ, ಭಾಳ ಚಂದಪ್ಪ, ಖುಷಿ ಆಯ್ತು ಚಪ್ಪಣ್ಣ. ಅದಕ್ಕೆ ಹೇಳತ್ತಿದ್ದ ಹಿಂಗ್ ವಿಚಾರ ಮಾಡ್ಬೇಕು. ಸೊ ಇದ್ರ ಅರ್ಥ ಏನಪ್ಪ, ಓಕೆ ಅದನ್ನ ಗ್ರಾಫದ್ ಹೇಳಿದ್ವಿ ಚಂದಪ್ಪ ಆತ. ಒಂದ ಟೈಮ್ನೊಳಗೆ ಐ ಆಮ್ ಗೋಯಿಂಗ್ ಟು ಸಿ 3 ಲೆವೆಲ್ಸ್. ಓಕೆ, 0 ವೆಲಾಸಿಟಿ ಒಂದು, ಇನ್ನೊಂದು ಹೈ ವೆಲಾಸಿಟಿ, ಒಂದು ನೆಗೆಟಿವ್ ಲೋ ವೆಲಾಸಿಟಿ. ಯಾವ ತೊಗೊಂಡು ಮಾತಾಡ್ಬೇಕು ಅದು ಕರೆಕ್ಟ್ ಆಯ್ತು. ಸೊ ಪ್ರಾಕ್ಟಿಕಲಿ ನನಗೆ ಹಂಗೆ ಪಲ್ಸ್ ಸಿಗ್ತದನ ಅಂತ ಒಂದು ಕ್ವಶನ್. ಇಲ್ಲ ಬರಲ್ರಿ ಸರಿ. ಯಾಕಂದ್ರೆ ಸರ್ ನೆಗೆಟಿವ್ ವೆಲಾಸಿಟಿ ನಾವು ಹೆಂಗ್ ನೋಡ್ಬೇಕ್ರಿ ಗೊತ್ತಾಗ್ಲಿಲ್ರಿ. ರಿಯಲ್ ಟೈಮ್ನಾಗ ಇಟ್ಸ್ ಇಂಪಾಸಿಬಲ್. ದಟ್ ಮೀನ್ಸ್ ಟು ಸೇ, ಲೆಟ್ ಅಸ್ ಸೇ, ಈಗ ನೋಡ ಒಂದ ವೆಲಾಸಿಟಿಯಿಂದ ಹಿಂಗೆ ಹೊಂಟಾನ ಅಥವಾ ಹಿ ಹ್ಯಾಸ್ ಸಮ್ ವೆಲಾಸಿಟಿ ಓಡ್ತಾ ಇದ್ದಾನ. ಈ ಟೈಮ್ನೊಳಗೆ ಗಬಕ್ನ ಏನು ಮಾಡ್ಬೇಕು, ಅವ್ನು ನೆಗೆಟಿವ್ ವೆಲಾಸಿಟಿ ಚೇಂಜ್ ಮಾಡ್ಬೇಕು. ದಟ್ ಮೀನ್ಸ್ ಟು ಸೇ, ಇದ್ರ ಹೋಗ್ತಾ ಹೋಗ್ತಾ ಗಬಕ್ನ ಹಿಂಗೆ ಹೊಳ್ಳಿ ಇತ್ತ ಓಡ್ಬೇಕು, ಅವ್ನು ನಮ್ಮ ಕಡೆ ಬರ್ಬೇಕು. ಅದು ಇಸ್ ಇಟ್ ಪಾಸಿಬಲ್ ಟು ಚೇಂಜ್ ವೆಲಾಸಿಟಿ ಸಡನ್ಲಿ? ನೋ ನೋ ನೋ, ಇಲ್ಲ, ಸಾಧ್ಯನೇ ಇಲ್ಲಪ್ಪ. ಸಾಧ್ಯ ಇಲ್ಲ ಅಲ್ರಿ ಸರ್? ನೋ ನೋ, ಇಟ್ಸ್ ಇಂಪಾಸಿಬಲ್. ಓಕೆ, ಅದಕ್ಕೆ ಏನು ಮಾಡ್ತದೆ, ಸೊ ಅದಕ್ಕೆ ನಾ ಇನ್ನೂ ಚಂದ ಮಾಡ್ಬೇಕು. ಇಲ್ಲ ಹಂಗೆ ಆಗೋದಿಲ್ಲ ಅಂತ ಗೊತ್ತಿದ್ದಕ್ಕೆ ನಾ ಗ್ರಾಫ್ ಹೆಂಗೆ ಮಾಡ್ಬೇಕಾಗ್ತದೆ, ಸ್ವಲ್ಪ ಇಲ್ಲಿ ಏನೈತಲ್ಲ ಇದಕ್ಕೊಂದು ಸ್ಲೋಪ್ ಕೊಡ್ಬೇಕು. ಓಕೆ ಓಕೆ, ಹಿಂಗೆ ಮಾಡ್ಬೇಕಾಗ್ತದೆ, ಹೌದಲ್ಪ. ಫಾಲ್ ಟೈಮ್ ಸ್ವಲ್ಪ ಸ್ಲೋಪ್ ಮಾಡ್ಬೇಕು. ಓಕೆ, that's good observation, pa. That's as Ramesh told that in first class, so in previous class. So practically is impossible. ಗೊತ್ತಾಯ್ತು ಈಗ ಪಕ್ಕ ಏನಂತೇಳಿ. ಹಲೋ, ಓಕೆ. ಸೊ ಮತ್ತೇನು ಮಾಡೋಣ, ಯಾರೋ ಯಾರೋ ಓ ಸರ್, ಒಂದ್ ಕ್ವಶನ್ ರೀ ಪ್ರಿವಿಯಸ್ ಕ್ಲಾಸ್ ಇಂದ್ರಿ. ಇದು ನಾವು ಬ್ರೋಕನ್ ಅಂಬ್ರಿಯಲ್ದೊಳಗ್ರಿ ನೆಗೆಟಿವ್ ದಾಗ ಬರ್ತೈತಿ ಅಂದಿವಲ್ರಿ ಸರಿ. ಸೊ ನೀವು ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಅಂಡ್ ಡಿಸ್ಟೆನ್ಸ್ ಮನುಷ್ಯ ಟ್ರಾವೆಲ್ ಮಾಡಿದ್ರಿ ಅಂತ ಹೇಳಿದ್ರಿ ಸರ್ ನೀವು. ಸೊ ಅದು ನಮಗ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಾನ್ಸ್ ಅಂಡ್ ಇವು ಚಾರ್ಜಸ್ ಅದಾವಲ್ರಿ, ಇಮ್ಮೊಬೈಲ್ ಚಾರ್ಜಸ್, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗ್ ಈ ಗ್ರಾಫ್ ತೋರ್ಸುತ್ತ ಅಂತಂದ ನಮ್ಗೆ ಗೊತ್ತಾಗ್ಲಿಲ್ಲ. ಓಕೆ, ಐ ವಿಲ್ ಗೋ ಅಂಡ್ ಕನೆಕ್ಟ್ ಟು ದಟ್. ಓಕೆ ಓಕೆ ಸರ್, ಓಕೆ. ನಾಳೆ ಅದನ್ನ ಹೇಳ್ತಾನಂತ. ಅಂದ್ರೆ ಗ್ರಾಫ್ ಗಟ್ಟಿ ಉಳಿಲ್ಲ ಅಂತೇಳಿ ಅದನ್ನ ಎಕ್ಸಾಂಪಲ್ ತೊಗೊಂಡು ಹೇಳಿದ್ನಪ್ಪ. ಓಕೆ, ಅಲ್ಲಿ ಏನಾಕತ್ತಪ್ಪ ಅಂತಂದ್ರೆ ಹಿಂಗೆ ಪಾಸಿಟಿವ್ ಹಿಂಗೆ ನೋಡತ್ತೇನಂದ್ರೆ ಅಲ್ಲಿಯೂ ಸತಿ ಹಂಗೆ ನೋಡೋದು. ಗಾಸಸ್ ಲಾ, ಓಕೆ, ಡೆಲ್ ಸ್ಕ್ವೇರ್ ಫೈ ಈಕ್ವಲ್ ಟು 0 ಐತಲ್ಲ, ಅದನ್ನೆಲ್ಲ ಹೋಗಿ ವಿಚಾರ ಮಾಡ್ಬೇಕು. ಸೊ ಏನು ಮಾಡ್ತೇನೆ, ಪ್ರತಿಯೊಂದು ಕ್ರಾಸ್ ಸೆಕ್ಷನ್ ಒಳಗೆ ಹಿಂಗೆ ಹೊಂಟಾನಪ್ಪ ನಾನು ಆತ, ಇತ್ತಾಗ ಹಿಂಗೆ ಹೊಂಟಾನೆ. ಹೋಗುವಾಗ ನನಗೆ ಪ್ರತಿಯೊಂದು ಚಾರ್ಜ್ ಇಸ್ ಗೋಯಿಂಗ್ ಟು, ನನಗೆ ಇಲ್ಲೇ ಎಷ್ಟು ಕಾಣ್ತಾವೋ ಇಲ್ಲಿ ಫಸ್ಟ್ ಕ್ರಾಸ್ ಸೆಕ್ಷನ್ ಒಳಗೆ ಕಡಿಮೆ ಕಾಣ್ತಾವೆ, ಬರಬಾರ್ದು ಹೆಚ್ಚಿಗೆ 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 ಇಲ್ಲಿ ಪೂರ ಹೆಚ್ಚಿಗೆ ಇರ್ತೈತಿ. ಆಮೇಲೆ ಮುಂದೆ ಏನು ಚಾರ್ಜಸ್ ಏನಾಕತ್ರು ಇಲ್ಲಿ ಬಂದು ನಿಂತಾಗ ಆಲ್ಮೋಸ್ಟ್ ನಾ ಇಷ್ಟಕೊಂಡ ಚಾರ್ಜಸ್ ನೋಡೇನಂತ, ಪಾಸಿಟಿವ್ ಚಾರ್ಜಸ್. ಅದಕ್ಕೆ ನನಗೆ ಹಿಂಗೆ ಮ್ಯಾಕ್ಸಿಮಮ್ ಬಂದಿರ್ತೈತೆ, ಗೊತ್ತಾಯ್ತ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನೆಕ್ಸ್ಟ್ ಏನು ಮಾಡ್ತಾನೆ, ನೆಗೆಟಿವ್ ಚಾರ್ಜಸ್ ಕಾಣತ್ತಪ್ಪ ಅಂತಂದ್ರೆ ಅದೇನಾಕೈತಿ, ಟೋಟಲ್ ಇದೇನು ಆ್ಯಡ್ ಆಗಿರ್ತದಲ್ಲ ಪಾಸಿಟಿವ್ ಚಾರ್ಜ್, ಇಲ್ಲಿ ಬಂದು ನಿಂತಾನಪ್ಪ ಅಂತಂದ್ರೆ ಐ ವೆಂಟ್ ಅಕ್ರಾಸ್ ಲಾಟ್ ಆಫ್ ಪಾಸಿಟಿವ್ ಚಾರ್ಜಸ್. ನೌ ಐ ಆಮ್ ಗೋಯಿಂಗ್ ಟು ಸಿ ಓನ್ಲಿ ಲೆಸ್ ನೆಗೆಟಿವ್ ಚಾರ್ಜಸ್. ಇದಷ್ಟೇ. ಓಕೆ, ಇಲ್ಲಿ ಮಾರ್ಕ್ ಮಾಡ್ತಂತೀರಿ, ಬರೀ ಇದಷ್ಟಪ್ಪ. ಓಕೆ, ಅವಾಗ ಸ್ವಲ್ಪ ಕಡಿಮೆ ಆಕೈತೆ ನನ್ನ ಕಡೆ ಇದ್ದಂಥ ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಮೌಂಟ್, ಬರಬಾರ್ದು ಹಂಗೆ ಕಡಿಮೆ ಆಗುತ್ತೆ. ಓಕೆ, ಎನಿ ಹೌ ದಟ್ ವಿಲ್ ಕವರ್ ಇಟ್ ಲೇಟರ್. ಚೆಂದಾಗಿ ಆ್ಯಡ್ ಮಾಡೋಣ ಅಂತ. ಓಕೆ, ದಟ್ಸ್ ಓಕೆ. ಈಗ ಗೊತ್ತಾಯ್ತಲ್ಲ ಏನಂತ. ಓಕೆ, ಸೊ ನಾವು ಲೆಟ್ ಅಸ್ ಸೇ
ದಿಸ್ ಒನ್ ರೈಟ್ ದಿಸ್ ಇದನ್ನ ಸತೆ ಈಗ ಗ್ರಾಫ್ ಏನು ತೆಗ್ದನಲ್ಲ ಇದ್ರದ್ದು ತೆಗೀರಿ ಹಂಗಾರೆ ಈಗ ಇದನ್ನ ವೆಲಾಸಿಟಿ ಅಂತ ಇಟ್ಕೋರಿ ಇದ್ರದ್ದು. ಓಕೆ, ಇದ್ರ ಡಿಸ್ಟೆನ್ಸ್ ಹೆಂಗೆ ಬರ್ತೈತಿ ಈಗ ಮಾಡಕ್ ಬರ್ತೈತಿ? ಹಲೋ, ಈಗ ಏನಾಯ್ತು ಇಲ್ಲಿ ಕಾಣತೈತೇನಪ್ಪ ಇದು ಪಾಸಿಟಿವ್ ಇದು ನೆಗೆಟಿವ್. ಓಕೆ, ಇದು ವೆಲಾಸಿಟಿ ಕರುಪ್ಪ ಹಿಂಗೆ ಬರಬಾರ್ದು ಇಲ್ಲಿ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಈ ಟೈಮ್ನೊಳಗೆ ಗಬಕ್ಕನ ಹಿಂಗೆ ನೆಗೆಟಿವ್ ಆಗಿ ಮತ್ತೆ ಇಲ್ಲಿಂದ ಸತೆ ಹಿಂಗೆ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಸೊ ಇದರ ಡಿಸ್ಟೆನ್ಸ್ ಟ್ರಾವೆಲ್ಡ್ ಹೆಂಗಿರ್ತೈತಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಟೇಕ್ ಯುವರ್ ಓನ್ ಟೈಮ್, 2-3 ನಿಮಿಷ ತೋರಿ. ಈಗ ಗೊತ್ತೈತಿ ಏನು ಮಾತಾಡತ್ತೇನೆ ಅಂತೇಳಿ. ಮೊದ್ಲ ಪಲ್ಸ್ ಇತ್ತ, ಪಲ್ಸಿಗೆ ಡಿಸ್ಟೆನ್ಸ್ ಕವರ್ ಹಿಂಗೆ ಟ್ರಯಾಂಗಲ್ ತೆಗದ್ರಿ. ಅಕಸ್ಮಾತ್ ವೆಲಾಸಿಟಿನ ಟ್ರಯಾಂಗಲ್ ಶೇಪ್ ಇತ್ತು ಹಿಂಗೆ ಈ ನಮ್ನಿ ಹಿಂಗೆ ಇತ್ತಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಹೆಂಗಿರ್ತೈತಿ ಅದನ್ನ ವಿಚಾರ ಮಾಡ್ಬೇಕು. ಹ್ಮ್ ಹಲೋ, ಹಲೋ, ಹಾಂ ಹೇಳ್ತಾ ನಾಗೇಶ. ಹಲೋ, ಹಲೋ, ಹಾಡ್ರಿ ಗುದ್ದಾಡ್ರಿ ತಗೋರಿ ಕಲ್ಲ ತಗೋರಿ. ಹಲೋ ಚಂದ್ರ, ನೀ ಅದೇನಪ್ಪ ಇದ್ರ ಕಾಲ್ನಾಗ ಅದೇ ಅದ ಒಟ್ಟಾಯ್ತು ಅಲ್ಲೋ ಡಿಸ್ಕಷನ್ನಾಗ ಅದೇ ಇಲ್ಲ. ಓಕೆ, ಸೊ ಅಲ್ಲಿ ಇದನ್ನ ಅಸೈನ್ಮೆಂಟ್ ಆಯ್ತು ತಗೋರಿ ಅದನ್ನ. ಓಕೆ, ಇದು ತೆಗ್ದಲ್ಲ ಚಿತ್ರ ಭಾಳ ಡಿಫಿಕಲ್ಟ್ ಐತೆ ಅದು, ಏನು ಯೋಚನೆ ಮಾಡ್ರಿ. ಓಕೆ, ಅದನ್ನ ಚಂದ ಡಿಸ್ಕಸ್ ಮಾಡ್ರಿ. ಸಾಲ್ವ್ ಇಟ್ ಬೈ ಟುಡೇ ಇಟ್ ಸೆಲ್ಫ್, ಆಯ್ತಾ? ಸೊ ವಿಲ್ ಮೀಟ್ ಟುಮಾರೋ 7 PM. ಓಕೆ, ಮುಂಜಾನೆ ಮಧ್ಯಾಹ್ನ ರಾತ್ರಿ 7 ಗಂಟೆ ಮತ್ತೆ ಮೀಟ್ ಆಗೋಣಂತ, ಆಯ್ತಾ? ಹಾಂ, ಟರ್ಮಿನೇಟ್ ಮಾಡ್ರಿ. ಸೊ ಹಂಗಂತ ಬಿಟ್ಟು ಓಡ್ಬೇಡ್ರಿ, ಅದನ್ನ ಡಿಸ್ಕಸ್ ಮಾಡ್ರಿ, ಕನ್ಕ್ಲೂಡ್ ಮಾಡ್ರಿ ಅದ್ರ ಬಗ್ಗೆ. ಓಕೆ, ದಟ್ಸ್ ಗ್ರೇಟ್ ಪಾ. ಡಿಸ್ಕಷನ್ ಈಸ್ ಇಂಪಾರ್ಟೆಂಟ್, ಡಿಸ್ಕಷನ್ ಮಾಡ್ರಿ ಮೊದಲು. ಥ್ಯಾಂಕ್ಸ್ ರೀ. ನಮಸ್ಕಾರ. ತೆಂಗಿನಕಾಯಿ ಇದೆ, ತೆಂಗಿನಕಾಯಿ